ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ನೋಡ್ಬಿಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆಗೆ ಇದೇ 18ರಂದು ನಡೆಯಲಿದೆ ಚುನಾವಣೆ. ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶುಕ್ರವಾರ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ನ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಪಕ್ಷದ ಮುಖಂಡ ಜೈರಾಮ್ ರಮೇಶ್ ಮತ್ತೆ ಇತರರು ಭಾಗಿಯಾಗಿದ್ರು. ರಾಹುಲ್ ಗಾಂಧಿ ಅವರು ವಿಧಾನಸಭೆ ಸಭಾಂಗಣವನ್ನು ವೀಕ್ಷಿಸಿದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್, ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ಬಿಕೆ ಹರಿಪ್ರಸಾದ್ ಮತ್ತಿತರರು ಜೊತೆಗಿದ್ರು. ಪ್ರಿಯಾಂಕ್ ಮತ್ತು ಯುಟಿ ಖಾದರ್ ಅವರು ವಿಧಾನಸೌಧ ಹಾಗೂ ವಿಧಾನಸಭೆ ಸಭಾಂಗಣದ ವೈಶಿಷ್ಟ್ಯ ವಿವರಗಳನ್ನು ನೀಡಿದ್ರು. ವೆಲ್ ಮೇಡ್ ಅಂತ ರಾಹುಲ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಎಲ್ಲ ವೀಕ್ಷಣೆ ಮಾಡಿದ್ರು ರಾಹುಲ್ ಗಾಂಧಿ ಅವರು. ವಾಟ್ ಈಸ್ ದೇರ್ ಅಂತಾನು ಕೇಳಿದ್ರು. ಇದು ಯಾವಾಗ ಅಂತಂದ್ರೆ ರೈತರು, ಕೂಲಿ ಕಾರ್ಮಿಕರು ಇದನ್ನ ನಿರ್ಮಾಣ ಮಾಡಿದ್ದಾಗಿ ಪ್ರಿಯಾಂಕ್ ಅವರು ವಿವರಿಸ್ತಾರೆ. ಅವಾಗ ವಾಟ್ ಈಸ್ ದೇರ್ ಅಂತ ಹೇಳ್ತಾರೆ. ರಾಹುಲ್ ಕೈ ತೋರಿಸಿ ಪ್ರಶ್ನಿಸ್ತಾರೆ. ಲಾಂಜ್ ಅಂತ ಖಾದರ್ ಅವರು ವಿವರಣೆ ನೀಡಿದ್ದಾರೆ. ನಾನೆಲ್ಲ ಪೂರ್ತಿ ತೋರಿಸಿದ್ದಾರೆ ಹೆಂಗಿದೆ ನೋಡಿ ಅಂತ ಅನ್ಬಿಟ್ಟು. ಸೊ ಸಭಾಂಗಣದ ಎರಡೂ ಕಡೆ ಬಟ್ಟು ಮಾಡಿ, ಈ ಕಡೆ ಆಡಳಿತ ಪಕ್ಷ ಆಸನಗಳ ಸಾಲು, ಆ ಕಡೆ ವಿರೋಧ ಪಕ್ಷಗಳ ಆಸನಗಳು ಅಂತ ಶಿವಕುಮಾರ್ ವಿವರಣೆ ನೀಡಿದ್ರು. ಖಾದರ್ ಅವರು ಸಭಾಧ್ಯಕ್ಷರ ಪೀಠದ ವಿವರಣೆ ನೀಡಿ ಬೀಟೆ ಮರದಿಂದ ನಿರ್ಮಾಣ ಮಾಡಿದ್ದು ಸೇರಿ ಇತರ ವಿವರಗಳನ್ನ ಇದೇ ಸಂದರ್ಭದಲ್ಲಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೀಗಿದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋ ಕೆಲಸವನ್ನ ಮಾಡಿರೋದು.